ಇರಾನ್ ಮೇಲೆ ದಾಳಿ ಮುಂದುವರಿಸಿದ್ದ ಇಸ್ರೇಲ್ ಸೇನೆ ಪಶ್ಚಿಮ ಟೆಹರಾನ್ನಲ್ಲಿ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸಿ ಹೋಗಿದೆ. ಗಗನಚುಂಬಿ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಪ್ರತಿಷ್ಠೆಗೆ ಹೆಸರಾಗಿರುವಂತಹ ಕಟ್ಟಡಗಳು ಎಲ್ಲವೂ ಕೂಡ ನೆಲ ಸಮವಾಗಿ ಹೋಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸಿ ಹೋಗಿದೆ. ಗಗನಚುಂಬಿ ಕಟ್ಟಡಗಳು ಬೆಂಕಿಯಿಂದ ಆವೃತವಾಗಿ ಹೋಗಿ ಆಡ್ತಾ ಇದೆ. ಪಶ್ಚಿಮ ಟೆಹರಾನ್ನಲ್ಲಿ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆ. ಇರಾನ್ನ ಮೇಲೆ ದಾಳಿಯನ್ನು ಮುಂದುವರಿಸಿದಂತಹ ಇಸ್ರೇಲ್ ಸೇನೆ ಒಟ್ಟಿನಲ್ಲಿ ಇರಾನ್ನ ಪೂರ್ತಿಯಾಗಿ ಬಗ್ಗು ಬಡಿಬೇಕು ಅಂತ ಹೇಳಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಪ್ಲಾನ್ ಅನ್ನು ಮಾಡಿಕೊಂಡು ಆದಷ್ಟು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಎಲ್ಲವನ್ನು ಕೂಡ ಆಲ್ರೆಡಿ ಈಗ ಮಕಾಡೆ ಮಲಗಿಸಿ ಆಗಿದೆ. ದೊಡ್ಡ ದೊಡ್ಡ ತಲೆಗಳು ಅಂತೇಳಿ ಅನ್ಸ್ಕೊಂಡವ್ರು ಎಲ್ಲರ ತಲೆಯನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಒಟ್ಟಾರೆಯಾಗಿ ಅವರ ಸೇನೆ ಅವರ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲೇಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ದೊಡ್ಡ ಕಟ್ಟಡಗಳು ಅಂತೇಳಿ ಏನಿರುತ್ತೆ ಎಲ್ಲವನ್ನು ಕೂಡ ಪಶ್ಚಿಮ ಟೆಹರಾನ್ನಲ್ಲಿ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು. ಬೆಂಕಿಯ ಕೆನ್ನಾಲಿಗೆಗೆ ಎಲ್ಲವೂ ಕೂಡ ಧಗಧಗಿಸಿ ಹೋಗಿದೆ. ಗಗನಚುಂಬಿ ಕಟ್ಟಡಗಳು ಎಲ್ಲವೂ ಕೂಡ ನೆಲಸಮವಾಗಿ ಹೋಗಿದೆ. ಎಷ್ಟು ವರ್ಷಗಳ ಇತಿಹಾಸ ಇರುತ್ತೆ ಕೆಲವೊಂದು ಕಟ್ಟಡಗಳಿಗೆ, ಆದರೂ ಸಹ ಎಷ್ಟು ಇತಿಹಾಸ ಇರಲಿ ಏನೇ ಇರಲಿ ಮನುಷ್ಯರನ್ನೇ ಬಿಡ್ತಾ ಇಲ್ಲ ಇನ್ನು ಕಟ್ಟಡಗಳನ್ನು ಒಟ್ಟಿನಲ್ಲಿ ಎಲ್ಲವನ್ನು ಕೂಡ ಧ್ವಂಸ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಒಂದೊಂದೇ ಹಂತವಾಗಿ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತೂ ಯುದ್ಧ ಅಂತೂ ಕೊನೆಯಾಗುವಂಥ ಸಾಧ್ಯತೆ ಅಂತೂ ಕಂಡು ಬರ್ತಾನೆ ಇಲ್ಲ.